2002ನೇ ಇಸ್ವಿಯಲ್ಲಿ 100 ವರ್ಷ ತುಂಬುತ್ತೆ ಸರ್. ಆಗ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿರ್ತಾರೆ. ಅವರು ಈ ಊರನ್ನ ಭೇಟಿ ಕೊಡಬೇಕು ಅನ್ನೋದು ಒಂದು ಅವ್ರದ್ದು ಪೋರ್ಟ್ಫೋಲಿಯೋದಲ್ಲಿರುತ್ತೆ. ಹಾಗಾಗಿ ಏನಾಯ್ತು, ಅವ್ರಿಗೆ ಬೇರೆ ತಲಕಾವೇರಿಯಿಂದ ಹಿಡಿದು ಎಲ್ಲ ಕಡೆನೂ ಹೋಗಿ ಸುತ್ತಿಸೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಅವರು ಇಲ್ಲೇ ಇಲ್ಲಿ 100 ವರ್ಷಕ್ಕೆ ಇಲ್ಲಿ ಇನಾಗ್ರೇಷನ್ ಮಾಡಬೇಕು, ಅವ್ರಿಗೆ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಮಾಡಲ್ ಮಾಡಿದ್ದೀವಿ. ಇಲ್ಲಿ ಅದು 2003ರಲ್ಲಿ ಆಗಿದೆ ಈ ಮಾಡಲ್. ಅಂದರೆ ಪವರ್ ಸ್ಟೇಷನ್ ಹೆಂಗಾಗುತ್ತೆ ಅವರು ವಿಸಿಟ್ ಮಾಡಿ ಅವರು ಭೇಟಿ ನೀಡಿದ್ರೆ ಆ ಭೇಟಿ ನೀಡಿದಾಗ ಅವರಿಗೆ ಇದನ್ನು ತೋರಿಸ್ಬೇಕು ಅನ್ನೋದು ಆ ಮಾಡಲ್ನ ಒಮ್ಮೆ ನೋಡೋರಂತೆ. ಸರ್, ಈಗ ನಾವಿರೋ ಜಾಗ ಶಿವನ್ ಸಮುದ್ರ. ಶಿವನ್ ಸಮುದ್ರ ಬ್ಲಫ್ ಸರ್. ಇದು ಅತಿ ವಿಖ್ಯಾತ ಹಾಸ್ಪಿಟ್ಲು, ಪ್ರಖ್ಯಾತ ಹಾಸ್ಪಿಟ್ಲು, ಮಲ್ಟಿ ಸ್ಪೆಷಾಲಿಟಿ ಬ್ಲಫ್ ಹಾಸ್ಪಿಟ್ಲು. ಈ ಬೆಂಗಳೂರು ಮೈಸೂರಲ್ಲಿ ಆಗದೇ ಇರೋಂಥ ಕೇಸ್ಗಳೆಲ್ಲ ಇಲ್ಲಿಕ್ಕೆ ಹಳೆ ಬಿಳಿಸ್ಬಿಟ್ಟು ಇದನ್ನು ಹೊಸ್ದಾಗಿ ಕಟ್ಟರು. ಏನಾಗುತ್ತೆ, ಇಲ್ಲಿ ಅವ್ಯವಹಾರ ಆಗೋಯ್ತು. ಅಂದರೆ ತುಂಬ ದುಡ್ಡು ತಿಂದು ಏನೇನೋ ಮಾಡಿ ಬರೀ ಬೆಂಗಳೂರಿನ ಹಂಗೆ ಕರ್ಕೊಂಡು ಹೊಟ್ಟೋರು, ಇಲ್ಲಿಗೆ ಬರನೇ ಇಲ್ಲ. ಕಂಪ್ಲೀಟ್ ಮಾಡಿದ್ದೇನೆ. ಎಷ್ಟೋ ಕೋಟಿ ಸ್ಯಾಂಕ್ಷನ್ ಆಗಿದೆ ನೋಡಿ ಸರ್. ಇದು ರಾಮ ಮಂದಿರ, ಇದು ವಿನಾಯಕ, ಈಗ ಮುಂದೆ ಮಸೀದಿ, ಚರ್ಚ್. ಇದು ಅಮ್ಯೂಸ್ಮೆಂಟ್ ಪಾರ್ಕ್ ತರ ಸರ್. ಇದು ಮಕ್ಕಳಿಗೆ ನೋಡಿ, ಕುದುರೆಗಳು ಎಲ್ಲ ಇತ್ತು ಇಲ್ಲಿ ಸುತ್ತೋದು. ಪಾರ್ಕ್ ಈವೆಂಟು ಅಲ್ಲಿ ಜಾರ್ಬಂಡೆ ಅದಿತ್ತು. ಇದು ಹೈಸ್ಕೂಲ್. ಇದು ಇವಾಗಲೂ ನೋಡಿ ಅದು ಎಲೆಕ್ಟ್ರಿಸಿಟಿ ಬೋರ್ಡ್ ಪ್ರೌಢಶಾಲೆ ಅಂತ. ಈಗ ಬ್ಲಫ್ ಅಂತೀವಲ್ಲ ಸರ್, ಇಲ್ಲಿ ನೋಡಿ ಈ ಗೇಟ್ ಇದೆಯಲ್ಲ, ಇಲ್ಲಿ ದೊಡ್ಡ ಬಂಡೆಗಳಿತ್ತು. ಇಲ್ಲಿ ತುಂಬಾ ಎತ್ತರವಾಗಿ ಅದು ಬಿದ್ದೋಗ್ಬಿಡ್ತು ಉರುಳ್ಕೊಂಡು. ಇವಾಗ ಇಲ್ಲ, ಇಲ್ಲಿ ಉರುಳ್ಬಿಡ್ತು ಅದು. ಇಲ್ಲಿ ಎರಡು. ಅದು ನೋಡಿದ ತಕ್ಷಣ ಇದು ಮಲ್ಲಿಕ್ಯಾತ್ನಹಳ್ಳಿ ಅಂತ ಆಯ್ತು. ಇದು ಮುಂದೆ ಇರೋ ಶಿವ ಸಮುದ್ರ. ಅದು ಕರೀಲಿಕ್ಕಾಗ್ದೇನೆ ಅವ್ರಿಗೆ ಶಿವ ಸಮುದ್ರನೂ ಕರೀಲಿಕ್ಕಾಗ್ದಿಲ್ಲ, ಮಲ್ಲಿಕ್ಯಾತ್ನಹಳ್ಳಿ ಕರೀಲಿಕ್ಕಿಲ್ಲ. ಎಂಟ್ರೆನ್ಸ್ ಎಲ್ಲ ಬಂಡೆ ಇರೋದ್ರಿಂದ ಆ ಬ್ಲಫ್ ಅಂತ ಹೇಳ್ತಾರಂತೆ. ಅದು ಬ್ಲಫ್ ಅಂತ ಅದೇ ನಾಮಕರಣ ಆಗೋಯ್ತು. ಸರಿ. ಬ್ರಿಟಿಷ್ ಪದ. ಮುಂಚೆ ಊರಿಷ್ಟೇ ಇದೆ ಸರ್. ಇದೇ ಲಾಸ್ಟ್ ಮನೆ. ಇಷ್ಟಕ್ಕೆ ಲಾಸ್ಟ್ ಮನೆ ಇದೆ. ಮುಂದೆ ನಮ್ಮದು ಈದ್ಗಾ ಇತ್ತು. ಇದೊಂದು ಈದ್ಗಾ ಮೈದಾನ, ಮತ್ತೆ ಇಲ್ಲಿ ನೋಡಿ ಈದ್ಗಾ ಇದೆ. ಮತ್ತೆ ಒಂದು ಮುಸಲ್ಮಾನರು ಮತ್ತು ಹಿಂದೂಗಳದ್ದು ಮಸಾಣ ಇದೆ. ಕಬ್ರಸ್ತಾನ ಒಂದು ಮಸಾಣ ಪಕ್ಕನೇ ಇದೆ ಇಲ್ಲಿ. ಆಮೇಲೆ ಚಂಗೋಡಿ ದೇವಸ್ಥಾನ ಅಂತ ಇದೆ. ಅದು ಒಂದು ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂಥದ್ದು, ಜನಪದರು ಕರೆಯುವಂಥದ್ದು. ಚಂಗೋಡಿ ದೇವಸ್ಥಾನ ಅಂತ ಇದೆ ನೋಡಿ, ಅದು ಕಾಣಿಸ್ತಾ ಇದೆ ಅಲ್ಲ. ಅದಕ್ಕೆ ವಿಶೇಷ ಭಕ್ತರು ಬರ್ತಾರೆ. ಕೆಲವರ ಇದಕ್ಕೆ ಆ ಕುಲದವರೇ ಇರ್ತಾರೆ, ಅವ್ರು ಬಂದು ಹೋಗ್ತಾರೆ. ವಿಶೇಷ ಭಕ್ತರಲ್ಲ, ವಿಶೇಷ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಇದು ನೋಡಿ, ಇದು ಮುಸ್ಲಿಮ್ಸ್ದು, ಆ ಪಕ್ಕದ ಹಿಂದೂಗಳದ್ದು. ಅಂದ್ರೆ ಇಲ್ಲಿ ಈ ಊರೇ ಅವರು ಕಟ್ಟಬೇಕಾದ್ರೆ ಸಾಮರಸ್ಯ ಕಟ್ಟಿದ್ದಾರೆ ಸರ್. ಪ್ರತಿಯೊಂದು ಕಿರಿಕಂತಲ್ಲ, ಅದು ಅವರು ಪ್ಲಾನಿಂಗು, ಮಹಾರಾಜರದ್ದು ಪ್ಲಾನಿಂಗೇ ಆ ರೀತಿ ಮಾಡಿದ್ದಾರೆ ಅವರು. ಹಾಗಾಗಿ ಪ್ರತಿಯೊಬ್ಬ ಕೆಲಸಗಾರನಿಗೂ ಕ್ವಾರ್ಟರ್ಸು, ವಿದ್ಯಾಭ್ಯಾಸ, ಊಟ ಎಲ್ಲ ವ್ಯವಸ್ಥೆ, ಡಿಪೋ ಎಲ್ಲ ಇದೆ ಇಲ್ಲಿ. ಇದು ಫಸ್ಟು, ಇದು ಹೊಸದ್ದು, ಇದು ಚಾನಲ್, ಇದು ಹಳೆ ಚಾನಲ್ ಇದೆ ನೋಡಿ. ಇಷ್ಟು ಮುಂಚೆ ರೊಟ್ಟಿ ಕಟ್ಟೆ ಅಂತೀವಲ್ಲ, ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ಬೇಕಾಗಿದ್ದು ಒಟ್ಟಿಗೆ ಹೋಗ್ಬೇಕಾಯ್ತಂತೆ. ಕಾಡು ಪ್ರಾಣಿಗಳಿದ್ದು ಎಲ್ಲ ಡಂಗುರ ಹೊಡ್ಕೊಂಡು ಜಾಗಟೆ ಹೊಡ್ಕೊಂಡು ಅಲ್ಲಿಂದ ಹೋಗಿ ನಿಂತ್ಕೊಳ್ತಂಡು ಒಟ್ಟಿಗೆ ಸಪ್ರೇಟ್ ಬರೋಂಥ ವ್ಯವಸ್ಥೆನೇ ಇರುತ್ತೆ. ಬಂದು ಅಲ್ಲಿ ಕೆಲಸ ಮಾಡ್ಕೊಂಡು ಪುನಃ ಒಂದು ಟೈಮು ಅದಕ್ಕೋಸ್ಕರ ಏನು ಮಾಡಿದ್ರು, ಅಲ್ಲಿ ಸೈರನ್ ಈ 2000 ತನಕ ಸೈರನ್ ಇತ್ತು. ಒಮ್ಮೆ ಸೈರನ್ ಆನ್ ಮಾಡಿದ್ರೆ ಅದು ಟೈಮಿಂಗ್ಸ್ ಅಂತ, ಅಲ್ಲಿ ಬಂದ್ಬಿಡಿ ಅಂತ. ಆ ಸೈರನ್ ಆಗ್ತು ಅಂದರೆ ಎಲ್ಲ ಒಂದು ಟೈಮು ಆ ಸೈರನ್ ಹೊಡಿದ ತಕ್ಷಣ ಬರಬೇಕು. ಪುನಃ ಸೈರನ್ ಬಿಟ್ಟ ತಕ್ಷಣ ಒಟ್ಟಿಗೆ ಹೋಗುವಂಥದ್ದು. ಅಷ್ಟು ಮೊದಲೆಲ್ಲ ಎಲ್ಲ ಫ್ಯಾಕ್ಟ್ರಿಗಳಿಗೂ ಸೈರನ್ ಇತ್ತಲ್ಲ. ಅಲ್ಲ, ಸಂಜೆ ಇಲ್ಲಂತೂ ಇಲ್ಲಿ, ಯಾಕೆಂದ್ರೆ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರಬೇಕು ವ್ಯವಸ್ಥೆ. ಅದು ರೊಟ್ಟಿಗಟ್ಟೆ ತಾತ್ಕಾಲಿಕ ಸೆಟ್ಗಳಿದ್ದು. ಮಲ್ಲಿಕ್ಯಾತ್ನಹಳ್ಳಿ. ಮಲ್ಲಿಕ್ಯಾತ್ನಹಳ್ಳಿ ಬಿಟ್ರೆ ಬ್ಲಫ್.
ನೋಡಿ ಇವಾಗ್ಲೂ ಪ್ರಾಣಿಗಳು ಇದಿದೆ, ಅದು ಚಿರತೆಗಳು ಬರ್ತವೆ ಅಷ್ಟೇ. ಚಿರತೆ ಯಾವ್ದು ಜಿಂಕೆ ಆಗ್ಲಿ ಬೇರೆದಾಗ್ಲಿ ಅಂತದಿಲ್ಲ, ಚಿರತೆ ಬರುತ್ತೆ. ಸ್ನೇಹಿತರೆ, ಶಿವನ್ ಸಮುದ್ರ ನೋಡಿಕೊಂಡು, ಗಗನಚುಕ್ಕಿ ನೋಡಿಕೊಂಡು, ಕಲಾವಿದರಾದ ಹುಸೇನಿ ಅವ್ರ ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಬರಚುಕ್ಕಿ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ ಬರಚುಕ್ಕಿ ಜಲಪಾತಕ್ಕೆ. ನಮ್ಮ ಸ್ನೇಹಿತರು ಒಬ್ರು ಇಲ್ಲಿ ಈ ಸ್ಥಳೀಯ ಭಾಗದ ಇತಿಹಾಸವನ್ನು ನಿಮ್ಗೆ ತಿಳಿಸ್ಕೊಡಲು ನನ್ನ ಕಿರಿಯ ಗೆಳೆಯ ಒಬ್ಬ ಬಂದಾನೆ. ಗೆಳೆಯ ಹೆಸರೇನು? ಹರಿ. ಮುಂದೆ ಬರ, ಮುಖ ತೋರಿಸೋ. ಹರಿ ಅಂತ ಇಲ್ಲಿ ಸ್ಥಳೀಯ ನನ್ನ ಕಿರಿಯ ಗೆಳೆಯ, ಈ ಭಾಗದ ಗೈಡು. ಅವನ ಮುಖಾಂತರ ನಿಮಗೆ ಈ ಸ್ಥಳೀಯ ಇತಿಹಾಸ ನಿಮ್ಗೆ ತಿಳಿಸ್ತೀನಿ. ಸ್ನೇಹಿತರೆ, ಸ್ವಾಗತ ನಿಮಗೆ. ಅಂದರೆ ನನ್ನ ಹೆಸರು ಹ್ಯಾರಿ ಅಂತ. ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಂತ ನನಗೂ ಆಸೆ, ಬಟ್ ನನ್ನ ಹತ್ರ ಫೋನ್ ಇಲ್ಲ. ಅದೇ ನಾನು ಯೂಟ್ಯೂಬರ್ ಆದರೆ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ಕೊಡ್ತೀನಿ, ಆಮೇಲೆ ಒಳ್ಳೊಳ್ಳೆ ಫಾರೆಸ್ಟ್ಗಳು ತೋರಿಸ್ಕೊಡ್ತೀನಿ. ಅಲ್ಲಿ ಏನೇನಿದೆ ಪ್ರಾಣಿಗಳು ಅದನ್ನ ತೋರಿಸ್ಕೊಡ್ಬೋದು. ಹರಿ, ಬಟ್ ನನ್ನ ಹತ್ರ ಫೋನ್ ಇಲ್ಲ ಅಷ್ಟೇ. ಲೋ ಹರಿ. ಹಾಂ ಹೇಳಿ ಸರ್. ಹರಿನಾ ಹಾರಿನಾ ನೀನು? ಹ್ಯಾರಿ, HARRY. ಹಾರಿ. ಹಾಂ ಹೇಳಿ ಸರ್. ಕ್ರಿಶ್ಚಿಯನ್ ನೀನು? ಹೌದು ಸರ್. ಪೂರ್ತಿ ಹೆಸರೇನು? ಹ್ಯಾರಿ ಪಾಟರ್. ಪೂರ್ತಿ ಹೆಸರು ಹ್ಯಾರೋಲ್ಡ್ ಆಂಡ್ರ್ಯೂ. ಹ್ಯಾರೋಲ್ಡ್ ಆಂಡ್ರ್ಯೂ. ನಂಗೆ ಅಷ್ಟೊಂದು ಇಂಗ್ಲಿಷ್ ಗೊತ್ತಿಲ್ಲ, ನಂಗೆ ಅಷ್ಟೊಂದು ಇಂಗ್ಲಿಷ್ ಗೊತ್ತಿಲ್ಲ. ನಾವು ನಾವು ಬ್ಲಫ್ ಹಾರಿ ಮಾಡ್ಕೊಂತೀವಿ. ಹ್ಯಾರಿ, ನಾನು ಈಗ ನಿಮ್ಗೆ ಹ್ಯಾರಿ. ಬರ್ಚುಕಿ ತಲುಪಿದ ಮೇಲೆ ನಾನು ನಿಮ್ಗೆ ಬರ್ಚುಕಿ ಇತಿಹಾಸ ಹೇಳ್ಕೊಡ್ತೀನಿ. ಅದು ಹೇಳ್ಕೊಡು ಹರಿ. ಆಮೇಲೆ ನಿಂಗೆ ಈ ಭಾಗದಲ್ಲಿ ಹಾ, ಯಾವ ಪ್ಲೇಸ್ ಬಗ್ಗೆ ಗೊತ್ತಪ್ಪ ಇತಿಹಾಸ? ಸರ್ ನನಗೆ ತಲಕಾಡ್ ಬಗ್ಗೆ ಅಷ್ಟಾಗೇನು ಗೊತ್ತಿಲ್ಲ, ಗೊತ್ತಿರೋಷ್ಟು ಹೇಳ್ಬೋದು ಸರ್. ನಾನು ಅಲ್ಲ, ಗೊತ್ತಿರೋದೇನು ಹೇಳೋದು ಫಸ್ಟ್? ಗೊತ್ತಿರೋದಂದ್ರೆ ಈ ಗಗನಚುಕ್ಕಿ ಫಾಲ್ಸ್ ಇದೆಯಲ್ವಾ, ಅದು ಹಿಂದೆ ಏನಂತ ಹೆಸರಾಗಿತ್ತಂದ್ರೆ ಗಂಗರಾಜ ಮಡು ಅಂತ. ಯಾಕಂದ್ರೆ ಅಲ್ಲಿ ಗಂಗರಾಜ ಅಂತ ಒಬ್ಬ ರಾಜ ಆಳ್ತಿದ್ದ. ಹೌದು, ಅವನು ಆಳ್ತಿದ್ದ. ಆ ಟೈಮಲ್ಲಿ ಅವ್ರ ಹಳೇಂದ್ರು ಯುದ್ಧ ಬರುತ್ತೆ. ಅವ್ರ ಹಳೇಂದ್ರು ಯುದ್ಧ ಬಂದಾಗ ಅವನು ಎಸ್ಕೇಪ್ ಆಯ್ತಿರ್ತಾನೆ. ಆ ಟೈಮಲ್ಲಿ ಒಂದಿನ ಇದ್ದಕ್ಕಿದ್ದಂತೆ ಅವನಿಗೆ ಅನಿವಾರ್ಯತೆ ಇರುತ್ತೆ, ಆದರೆ ಅವನು ಹೋಗ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಅವನು ಹೋಯ್ತಾನೆ. ಹೋದಟ್ಗೆ ಏನಾಗುತ್ತಂದರೆ ಅವನು ಯುದ್ಧದಲ್ಲಿ ಸೋತ್ಬಿಡ್ತಾನೆ. ಸೋತೋಗಿ ಬೇಜಾರಾಗ್ಬಿಡ್ತಾನೆ. ಬೇಜಾರಾಗಿ ನಾನು ಇರೋದು ಇನ್ಯಾಕೆ ವೇಸ್ಟು ಅಂದ್ಬಿಟ್ಟು ಅವ್ನು ಕುದುರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಇತ್ತಿಂದ ಇತ್ತ ನೆಗಿಸ್ತಾನೆ. ಫಸ್ಟು ಅವ್ನು ಕುದುರೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದಿಲ್ಲ ಅವನು. ಆಗ ಒಬ್ಬ ಫಕೀರು ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾನೆ. ಅವ್ನು ಕೇಳ್ತಾನೆ, ನೀನು ಯಾಕೆ ಬೇಟ ಹಿಂಗೆ ಕುದುರೆನ ಹಿಂಗೆ ನೆಗಿಸ್ತಿದ್ಯಾ ಅಂತ. ಆ ಟೈಮಲ್ಲಿ ಅವ್ನು ಹೇಳ್ತಾನೆ, ಇಲ್ಲ ಗುರುಗಳೇ, ನನಗೆ ತುಂಬ ಬೇಸರ ಆಗ್ಬಿಟ್ಟಿದೆ, ನಾನು ಸಾಯಬೇಕು ಗುರುಗಳೇ, ಆದ್ದರಿಂದ ನಾನು ನನ್ನ ಕುದುರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹತ್ತಿಂದಿತ್ತ ನೆಗಿಸ್ತಿದ್ದೀನಿ ಅಂತ. ಆಗ ಸರಿ, ಹಂಗಾದ್ರೆ ನೀನು ನಿನ್ನ ಕುದುರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಲಗಾಮೇಳಿ ಮಧ್ಯಕ್ಕೆ ಬಂದಾಗ ಅಂತ ಹೇಳ್ತಾನೆ. ಆಗ ಅವನು ಮಧ್ಯಕ್ಕೆ ಬಂದಾಗ ಲಗಾಮೇಳಿತಾನೆ. ಲಗಾಮೇಳಿದಾಗ ಆ ರಾಜ ಸತ್ತೋಯ್ತಾನೆ. ಆಗ ಅದನ್ನ ಗಂಗರಾಜ ಮಡು ಅಂತ ಕಟ್ತಾರೆ. ಅದಾದ್ಮೇಲೆ ಗಗನಚುಕ್ಕಿ ಅಂತ ಬರುತ್ತೆ. ಆಮೇಲೆ ಬ್ಲಫ್ ಅಂತಿರಲ್ವ ನೀವು, ಬ್ಲಫ್ಗೆ ಮೊದಲು ಇದ್ದಿದ್ದು ಹೆಸ್ರೇನು ಗೊತ್ತಾ? ಬಳಪ್ ಅಂತ. ಯಾಕಂದರೆ ಬಳಪ್, ಯಾಕಂದರೆ ಅಲ್ಲಿ ಸಿಕ್ಕಿದ್ದು ಬ್ರಿಟಿಷರಿಗೆ ಬಳಪದ ಕಲ್ಲು. ಆದ್ದರಿಂದ ಬ್ರಿಟಿಷರಿಗೆ ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಆ ಬ್ರಿಟಿಷರು ಅದನ್ನ ಬ್ಲಫ್ ಅಂತ ಕಟ್ತಾರೆ. ಇನ್ನೊಂದು ಇದೆ, ಬ್ಲಫ್ ಅಂದರೆ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಒಂದು ಸಣ್ಣ ನೀರು ಹೋಯ್ತಿರೋದು, ಅದಕ್ಕೆ ಅದನ್ನ ಬ್ಲಫ್ ಅಂತಲೂ ಕೂಗ್ತಾರೆ. ಬ್ಲಫ್ ಅಂದರೆ ಇನ್ನೊಂದು, ಇಂಗ್ಲೀಷಲ್ಲಿ ಬ್ಲಫ್ ಅಂದರೆ ಸುಳ್ಳು. ಅಂದರೆ ನಾನು ಗೈಡು, ಆ್ಯಕ್ಚುಲಿ ನನಗೆ ಡ್ಯಾಡ್ ಇಲ್ಲ, ಆದ್ದರಿಂದ ಇದು ಗೈಡ್ ಕಸ್ಬ್ ಮಾಡ್ತೀನಿ. ಬರಚುಕ್ಕಿ ಜಲಪಾತಕ್ಕೆ ಸುಸ್ವಾಗತ. ವೆಲ್ಕಮ್ ಟು ಬರಚುಕ್ಕಿ ಫಾಲ್ಸ್. ಸ್ನೇಹಿತರೆ, ಬರಚುಕ್ಕಿ ಜಲಪಾತಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಬನ್ನಿ ಬರಚುಕ್ಕಿಗೆ ಹೋಗೋಣ. ಇಲ್ಲಿ ದರ್ಗಾ ಇದೆ ಸರ್. ಅದು ಯಾವ್ದು? ಶಿವನ್ ಸಮುದ್ರ ದರ್ಗಾ. ಶಿವಸಮುದ್ರ ದರ್ಗಾ ಅಂತ.
ಆ ದರ್ಗಾಗೆ ಹೋಗ್ತಾ ಇದ್ವಿ. ಇಲ್ಲಿಂದ ನೀವು ಗಗನಚುಕ್ಕಿ ಫಾಲ್ಸ್ ನೋಡಿದ್ವಲ್ಲ ನಾವು, ಇಲ್ಲಿಂದ ಬೇರೆ ಆಯಾಮದಲ್ಲಿ ಸಿಗುತ್ತೆ. ಇಲ್ಲಿ ನಿಮ್ಮ ಬಲಭಾಗದಲ್ಲಿ ಹೋದ್ರೆ ನಮ್ಮ ಬರ್ಚುಕ್ಯ ಅಂತರ ಕಡಿಮೆ ಸರ್. ಈ ಹೊಳೆ ಇರೋದ್ರಿಂದ ನಾವು ಸುಮಾರು 12 ಕಿಲೋಮೀಟ್ರ್ ಹತ್ತು ನಾವು ಬರಬೇಕು. ನಾವು ಇದು ನಮ್ಮ ಈ ಕ್ಷೇತ್ರದಲ್ಲಿ ಮುಸ್ಲಿಮು ಅಂತ ಒಂದೇ ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಿಗೂ ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಮಾರಮ್ಮ ದೇವಸ್ಥಾನ ಎಲ್ಲ ಯಾರು ವೀಕ್ಷಣೆ ಮಾಡಕ್ಕೆ ಬರ್ತಾರೆ, ಇಲ್ಲಿ ಪಾರ್ಕಿಂಗ್ ಮಾಡಿ ಸರ್. ಅತಿ ಹೆಚ್ಚು ಬರ್ತಾರೆ. ಆಮೇಲೆ ವರ್ಷದಲ್ಲಿ ಒಮ್ಮೆ ಉರುಸ್ ನಡೆಯುತ್ತೆ, ಜಾತ್ರೆ ಮಾರಮ್ಮಂದು ನಡೆಯುತ್ತೆ. ಅತಿ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಸರ್. ಆಮೇಲೆ ಜಾತ್ರೆ ಅಷ್ಟೇ ಸರ್. ಅಲ್ಲಿ ಮುಂದೆ ಹಾಕ್ಕೊಳ್ಳಿ ಸರ್. ಮುಂಚೆ ಇದೆಲ್ಲ ಇರಲಿಲ್ಲ ಸರ್. ಇದು ಏನಾಯಿತು, ಒಂದು ಬಸ್ಸು ಪೂರ್ತಿ ಆಳಕ್ಕೆ ಹೊರಟ್ಬಿಡ್ತು. ಇಡೀ ಬಸ್ಸನ್ನು ಎಲ್ಲ ತೀರೋದ್ರು. ಬಸ್ಸೇ ಸಿನಿಮಾಗಳಲ್ಲಿ ತೋರಿಸ್ತೀವಲ್ಲ ನಾವು, ಬೆಟ್ಟ ಬೀಳೋದು ಹಂಗೆ ಬಸ್ ಇಲ್ಲಿಂದ ಬಿದ್ದೋದ್ಮೇಲೆ ಇದು ಹಾಕ್ಕೊಂಡಿದ್ದು ಸರ್. ಈಗ ನಾವು ಎಲ್ಲಿಗೆ ಬಂದ್ವಿ ಅಂದರೆ ಇಲ್ಲಿ ಶಿವನ ಸಮುದ್ರ ಅಲ್ಲಿ ನೋಡ್ದಲ್ಲ ಸರ್. ಇಲ್ಲಿ ಭರಚುಕ್ಕಿ ನೋಡೋ ಜಾಗದಲ್ಲೇ ಇಲ್ಲಿ ದರ್ಗಾ ಇದೆ ಸರ್. ಇಲ್ಲಿ ಮುಸ್ಲಿಮರ ಪವಿತ್ರ ಸ್ಥಳ ಇದು. ಆ ದರ್ಗಾ ಸುಮಾರು ಹಳೆ ಅಂದರೆ ನಮ್ಮ ತಂದೆ ಚಿಕ್ಕದಾಗ್ಲಿಂದನೂ ಈ ದರ್ಗಾ ಇರೋದು ಇದು. ಹಾಗಾಗಿ ನಾವಂತೂ ಸತತವಾಗಿ ವರ್ಷಕ್ಕೆ 1 ಸತಿ 2 ಸತಿ ಬರ್ತಾನೆ ಇರ್ತೀವಿ. ನಾವು ನೋಡಿ ಗಗನಚುಕ್ಕಿ ನಾವು ನೋಡಿದ್ವಲ್ಲ ಸರ್, ನಾವು ಆ ಕಡೆಯಿಂದ ಅಲ್ಲಿ ನಾವು ಸ್ಟೆಪ್ಪಿಂದ ನೋಡಿದ್ದು ನೋಡಿ. ಇದು ಬೇರೆ ಈ ಡೈರೆಕ್ಷನ್. ನಾವು ಅಲ್ಲಿಂದ ನೋಡಿದಾಗ ಇದು ಈ ಕಡೆ ಕಾಣುತ್ತೆ, ಇದು ಈಗ ಆ ಭಾಗದಲ್ಲಿ ಕಾಣುತ್ತೆ ಪೂರ್ತಿ. ಅದು ಭರಚುಕ್ಕಿ, ಇದು ಗಗನಚುಕ್ಕಿ ಅಲ್ಲ, ಇದು ಗಗನಚುಕ್ಕಿ ಸರ್. ಮುಂದೆ ಆ ಕಡೆ ಇರೋದು ಬರ್ಚುಕ್ಕಿ. ನಾವು ಇನ್ನೂ ಬರ್ಚುಕ್ಕಿಗೆ ಹೋಗಿಲ್ಲ, ಹೋಗ್ತೇವೆ. ಇದು ಒಳ್ಳೆ ವ್ಯೂ. ನಾವು ಅಲ್ಲಿ ನಾವು 4 ಬೇ ನೋಡಿದ್ವಲ್ಲ ನಾವು, ಅದು 4 ಬೇ. ಅದು ರೆಡ್ ಕಲರ್ 4 ಬೇ. ಇದು ತಮಿಳ್ನಾಡಿಗೆ ಹೋಗ್ತಾ ಇದ್ದಾರೆ ನೀರಿದು. ಇಲ್ಲ, ಇದು ಇದಕ್ಕೆ ಹೋಗುತ್ತೆ ಸರ್, ಸ್ಟಾಕ್ ಆಗಿ. ಆಮೇಲೆ ತಮಿಳ್ನಾಡಿಗೆ ಹೋಗುತ್ತೆ ಇದು. ಬನ್ನಿ ದರ್ಗಾ ತೋರಿಸಿ ನಮಗೆ. ದರ್ಗಾ ತೋರಿಸಿ. ನಾನು ಕೇಳ್ಪಟ್ಟಿದ್ದೀನಿ ಶಿಂಷಾ ಮಾರಮ್ಮ ಮತ್ತು ಶಿವನ ಸಮುದ್ರ ದರ್ಗಾ ಎಲ್ಲ ಭಾಳ ಜನ ಎಲ್ಲ ಧರ್ಮದವರು ಎಲ್ಲ ಬಂದು ಹೋಗುವಂಥ ಜಾಗ ಅಂತ. ತೋರಿಸಿ. ಈ ಸಾಮಾನ್ಯವಾಗಿ ಸರ್ ಒಂದು ಪ್ರಶ್ನೆ, ಮಸೀದಿಗೂ ದರ್ಗಾಗೂ ಏನು ವ್ಯತ್ಯಾಸ ಅಂತ? ಇದು ದರ್ಗಾ ಗದ್ದಿಗೆ ಸರ್. ಇದು ಗದ್ದಿಗೆ ಗದ್ದಿಗೆ ಅಂದರೆ ಒಬ್ಬ ಹಿರಿಯರು ತೀರೋಗಿರ್ತಾರೆ, ಅವರು ಒಂದು ಧರ್ಮಗುರುಗಳು. ಅವರು ಅಂದರೆ ಅವರ ಫಾಲೋವರ್ಸ್ ಯಾರಿದ್ದಾರೆ ಅವರು ನಮ್ಮ ಮಸೀದಿ ಪ್ರಾರ್ಥನಾ ಮಂದಿರ. ಆಮೇಲೆ ಇಲ್ಲಿ ತುಂಬ ದರ್ಗಾಗಳಲ್ಲಿ ಲೇಡೀಸ್ಗಳು ಅಲೋ ಇಲ್ಲ. ಇಲ್ಲಿ ಎಲ್ಲ ಧರ್ಮದವ್ರಿಗೂ ಅಲೋ ಇದೆ. ಸರ್ ಇದೇನು ದರ್ಗಾ ಎಲ್ಲಿರೋದು? ಶಿವನ ಸಮುದ್ರದಲ್ಲಿ. ಶಿವ ಸಮುದ್ರದಲ್ಲಿ ಏನು ವಿಶೇಷ ಇದೆ? ಇಲ್ಲಿ ಬಂದವ್ರಿಗೆ ಎಲ್ಲ ಅಡಿಕೆ ಮಾಡ್ಕೊಂಡು ಹೋಗೋರಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಏನಾದರೂ ತೊಂದರೆ ಇದ್ದರೆ ಪ್ರಾಪರ್ಟಿದು ಏನಾದರೂ ತೊಂದರೆ ಇದ್ದರೆ ಬಂದು ಬೇಡ್ಕೊಂಡು ಹೋದರೆ ಒಳ್ಳೇದೈತದೆ. ಶೈ ಮುರ್ದಾನ್ ಶಿರದಾನ್ ಹುಡುಗರ್ಲ ಆಗ್ತಾ ಇಲ್ಲ ಇಲ್ಲ ಇಲ್ಲಿ ಮಾರಮ್ಮನ ದೇವಸ್ಥಾನ ಇದೆಯಲ್ಲ ಸರ್. ಹೌದು. ಸಾಮಾನ್ಯವಾಗಿ ಅಲ್ಲಿ ಬಂದವರು ಇಲ್ಲಿಗೂ ಬರ್ತಾರೆ, ಜೋಡಿ ಥರ ಇದು. ಹಾಗಾಗಿ ಇಲ್ಲಿ ಜಾತಿ ಧರ್ಮ ಅಂತೂ ಏನಿಲ್ಲ. ಬಂದವ್ರಿಗೆಲ್ಲರಿಗೂ ಸ್ವಾಗತ ಇರ್ತದೆ. ಹೌದು. ನೋಡಿ ಇಲ್ಲಿ ಇವಾಗ ನಾವು ನೋಡಿದಾಗಲೂ ಬೇರೆ ಕಮ್ಯುನಿಟಿಯವರು, ಧರ್ಮದವರು. ಹಾಗಾಗಿ ಇಲ್ಲಿ ಮುಕ್ತವಾಗಿ ಲೇಡೀಸ್ಗಳಿಗೂ ಬಿಡ್ತಾರೆ. ತುಂಬ ದರ್ಗಗಳಲ್ಲಿ ಲೇಡೀಸ್ಗೆ ಬಿಡೋಲ್ಲ. ಇಲ್ಲಿ ವ್ಯಾಪಾರ ಎಲ್ಲ ಪರವಾಗಿಲ್ಲ ಸರ್. ಇಲ್ಲಿ ಚೆನ್ನಾಗಿದೆ. ಇಲ್ಲಿಂದ ಬರ್ಚುಕ್ಕಿ ಎಷ್ಟು ಕಿಲೋಮೀಟ್ರು? ಇಲ್ಲಿಂದ 1.5 ಕಿಲೋಮೀಟರ್. ಹೋಗೋಣ ಬನ್ನಿ. ಬನ್ನಿ ಸರ್.
ಸ್ನೇಹಿತರೆ, ಶಿವನ ಸಮುದ್ರದ ಪ್ರಸಿದ್ಧ ದರ್ಗಾ ದರ್ಶನವನ್ನು ಮಾಡಿದ್ವಿ ಸ್ನೇಹಿತರೆ. ಈಗ ಮುಂದೆ ಹೋಗೋಣ ಬರಚುಕ್ಕಿ, ಹಾಗೆ ನಮ್ಮ ಹುಸೇನ್ ಅವರ ಬದುಕನ್ನು ಕೂಡ ಕೇಳೋಣ ಬನ್ನಿ. ಸ್ನೇಹಿತರೆ, ಈಗ ನಾವು ಬರಚುಕ್ಕಿ ಎಂಟ್ರಿ ತೊಗೊಂಡಿದ್ದೀವಿ. 20 ರೂಪಾಯಿಗಳ ಟಿಕೆಟ್ ಇರುತ್ತೆ. ಬರಚುಕ್ಕಿ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಇದರ ನಿರ್ವಹಣೆಗೋಸ್ಕರ 20 ರೂಪಾಯಿಗಳ ಟಿಕೆಟ್ ತೊಗೊಳ್ತಾರೆ ಕಾರ್ಗೆ. ಅದನ್ನು ತೊಗೊಂಡು ನಾವು ಬರಚುಕ್ಕಿಗೆ ಎಂಟ್ರಿ ಪಡ್ಕೊಂಡಿದ್ದೀವಿ. ಸರ್, ಏನು ಬರಚುಕ್ಕಿ ವಿಶೇಷ ತಿಳಿಸ್ಕೊಡಿ. ಇದು ಗಗನ ಚುಕ್ಕಿ ಇಲ್ಲ, ಆದರೆ ತುಂಬ ನಿಖರವಾಗಿ ಮೇಲಿಂದ ಜಾಸ್ತಿ ಮೇಲಿಂದ ಬೀಳುತ್ತೆ ಸರ್. ಇಲ್ಲಿ ಬರಚುಕ್ಕಿಲಿ ಏನಾಗುತ್ತೆ, ತುಂಬ ವೈಡ್ ಎತ್ತರ ಕಡಿಮೆ ಇದೆ, ಅಗಲವಾಗಿ ನೀರು ಹರಿಯೋದ್ರಿಂದ ಇದು ಒಂಥರ ಬೇರೆ ರೀತಿ ನಮಗೆ ಅನುಭವ ಕೊಡುತ್ತೆ ಜಲಪಾತಗಳಲ್ಲಿ. ಹಾಗಾಗಿ ಇದು ಆಮೇಲೆ ವಿಶೇಷವಾಗಿ ಏನು ಸಂಜೆ ತನಕ ಪೂರ್ತಿ ದಿನ ಇರಲ್ಲ ಸರ್. ಇದು ಬೆಳಿಗ್ಗೆ ಎಂಟ್ರಿ ಸ್ಟಾರ್ಟ್ ಆದರೆ 5 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಪ್ರಾಣಿಗಳು ಇದೆ, ಮತ್ತು ಕತ್ಲೆ ಆದಮೇಲೆ ಇಲ್ಲಿ ತುಂಬ ಜನ ಬೇರೆ ಬೇರೆ ರೀತಿ ಚಟುವಟಿಕೆ ನಡೆಯೋದ್ರಿಂದ ಅವೆಲ್ಲ ತಡೆಗಟ್ಟೆ ಅಂತ. ಯಾರೇ ನಮ್ಮ ಪ್ರವಾಸಿಗರು ಬರ್ಬೇಕಾದ್ರೆ ಆದಷ್ಟು 5 ಗಂಟೆ ಒಳಗಡೆ ಬರ್ಬೇಕು ಸರ್, ಒಳ್ಳೇದು. ಬಿಡಲ್ಲ ಬರಚುಕ್ಕಿ. ಆಮೇಲೆ ಮುಂಚೆ ಇಷ್ಟು ನಿರ್ವಹಣೆ ಇರಲಿಲ್ಲ ಸರ್, ಈಗ ನಿಮಗೆ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಸಮಿತಿ ಮಾಡ್ಕೊಂಡು ನಿರ್ವಹಣೆಗೆ ಹಣ ಸಿಗ್ತಾ ಇದೆಯಲ್ಲ, ಇದೇ ಪಾರ್ಕಿಂಗು? ಪಾರ್ಕಿಂಗ್ ಮಾಡಿ ಸರ್. ಇಲ್ಲಿ ಒಳಗೆ ಬಿಡಲ್ಲ? ಒಳಗಡೆ ಇಲ್ಲ ಸರ್, ಅಷ್ಟೇ. ವಾತಾವರಣ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ನೋಡಿ ಸರ್, ಸುತ್ತಮುತ್ತ ಬೆಟ್ಟ ಗುಡ್ಡಗಳು. ಮೇಂಟೆನೆನ್ಸ್ ಚೆನ್ನಾಗಿದೆ. ಅವ್ರಿಗೆ ಕೊಟ್ಟಿದ್ದು 20 ರೂಪಾಯಿ. ಆಮೇಲೆ ಸ್ವಚ್ಛತೆ ನೋಡಿ ಎಷ್ಟು ಚೆನ್ನಾಗಿದೆ. ರೋಡೂ ಅಷ್ಟೇ ಚೆನ್ನಾಗಿದೆ ಸರ್. ಇದು ಬರಚುಕ್ಕಿ. ಬರಚುಕ್ಕಿ ಅದು ನನ್ನ ದೃಷ್ಟಿಯಲ್ಲಿ 2 ಜೋಡಿ ಜಲಪಾತನೇ ಸರ್. ಆದರೆ ಏನಾಗ್ತದೆ, ಅದು ಒಂದು ಹೊಳೆಯಿಂದ ಜಿಲ್ಲೆನೇ ಬದಲಾಗಿದ್ದ ಕಾರಣ 2 ಹತ್ತತ್ರ ಸುಮಾರು 2 ಕಿಲೋಮೀಟ್ರ್ ಅಂತರದಲ್ಲಿ ಇರಿದಿದ್ದು, ಆ ಹೊಳೆಯಿಂದ ಸುಮಾರು 12 ಕಿಲೋಮೀಟ್ರು ದೂರ ಬರಬೇಕಾಗ್ತದೆ ನಾವು. ಜಿಲ್ಲೆಗಳು ಚೇಂಜ್ ಆಗಿರೋದ್ರಿಂದ ಇರುತ್ತೆ. ಇದು ಇಲ್ಲಿ 9 ಲಾಕ್ ಸಿಡಿ ಅಂತಲೂ ಹೇಳ್ತಾರೆ ಸರ್. ಇಲ್ಲಿ 9 ಲಾಕ್ ಸಿಡಿ ಅಂದರೆ 9 ಲಕ್ಷದ ಮೆಟ್ಟಿಲುಗಳು ಅಂತ. 9 ಲಾಕ್? ಹಾಂ, 9 ಲಕ್ಷದ. ಅದು 9 ಲಕ್ಷ ಇದೆ ಇಲ್ಲೋ ಇಲ್ಲ ಇಲ್ಲಿ. ಆದರೆ ಕರಿಯೋ ವಾಡಿಕೆಯಲ್ಲಿ ಮುಂಚೆ ಇದ್ರಲ್ಲ ಜನ. ಬನ್ನಿ ಓದ್ಬಿಡೋಣ, ಇದನ್ನು ಇತಿಹಾಸ ಇದೆ. ಬನ್ನಿ ಸ್ನೇಹಿತರೆ, ಓದಿ ಹೇಳ್ತೀನಿ ನಿಮಗೆ. ಕರ್ನಾಟಕ ರಾಜ್ಯ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರ ಪ್ರದೇಶದಲ್ಲಿ ಕಾವೇರಿ ನದಿಯು ಗಗನಚುಕ್ಕಿ, ಬರಚುಕ್ಕಿ ಜಲಪಾತಗಳಾಗಿ ಧುಮ್ಮಿಕ್ಕುವ ಪರಿ ನಯನ ಮನೋಹರ. ಇಂತೀರ್ಪೊಡೆ ಪ್ರವಾಸಿಗಳಿಗಾಗುವುದೇ ಸೌಲಭ್ಯವಿರದ ಮನಗಂಡು ಸ್ವಸ್ತಿ ಶ್ರೀ ವಿಜಯಾಂಬಿದ ಶಾಲಿವಾಹನ ಶಕ 1928-29 ಶ್ರೀ ಸರ್ವಜಿತ್ ನಾಮ ಸಂವತ್ಸರ ಆಷಾಢ ಶ್ರಾವಣ ಮಾಸ 2007ನೇ ಇಸ್ವಿ ಆಗಸ್ಟ್ ಮಾಹೆ 11 ಮತ್ತು 12 ದಿನಗಳಂದು ಬರಚುಕ್ಕಿ ಜಲಪಾತದೋಳು ಪ್ರಥಮ ಜಲಪಾತ ಉತ್ಸವ ನೆರವೇರಿಸಿ ಪ್ರವಾಸಿ ಸೌಲಭ್ಯಗಳ ನಿರ್ಮಾಣ ಪ್ರಾರಂಭಿಸಿದವರು ಕರ್ನಾಟಕ ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕನ್ನಡ ಪ್ರಿಯ ಶ್ರೀ HS ಮಹಾದೇವ್ ಪ್ರಸಾದ್. ಜಲಪಾತ ವಿದ್ಯುತ್ ಸಂಪರ್ಕ ಚಾಲನೆ ಲೋಕಸಭಾ ಸದಸ್ಯ M ಶಿವಣ್ಣ. ಜಲಪಾತ ಸಾಹಿತ್ಯ ಬಿಡುಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಟರಾಜ್. ಎಲ್ಲ ಬ್ಲಾಗಳೇ ಅವರಲ್ಲಪ್ಪ, ಇಲ್ಲಿ ಇತಿಹಾಸನೇ ಇಲ್ಲ. ಇಲ್ಲಿ ಇದು ವೈಡು ಸೇಮ್. ಇಲ್ಲಿಂದ ಕಮೆಂಟ್ಸ್ ನೋಡಿ, ಇಲ್ಲಿಂದ ಕಮೆಂಟ್ಸ್ ಆಗಿ ಅಲ್ಲಿ ತನಕ ಅನ್ನೋದು ಒಂದೇ ಫುಲ್ ಸ್ಟಿಚ್ಚಲ್ಲಿ ಹೊಡೆಯುತ್ತೆ. ಹಾಗಾಗಿ ಇದು ಒಂಥರ ಎಲ್ಲಕ್ಕಿಂತ ವಿಶೇಷ. ನೀರು ಕಡಿಮೆ ಆಗೇನೆ ಇಷ್ಟು ಆಕಾಶ ಕಾಣಬೇಕಾದ್ರೆ ಇನ್ನು ಪೂರ್ತಿ ಜೋರಾಗಿದ್ರೆ ನಿಮ್ಗೆ ಎಲ್ಲಿ ನೋಡಿದ್ರು ನೀರು ಅನ್ನೋಕ್ಕಿಂತ ಹಾಲಿನ ಹೊಳೆ ನೋಡಿ, ಹಾಲೇ ಅನ್ಬೇಕು. ಅದು ಕೊಚ್ಕೊಂಡು ಪೂರ್ತಿ ಅಲ್ಲಿ ಕೊನೆ ಇದಕ್ಕೆ ಕಾಣ್ತಾ ಇದೆ ಕಲ್ಲು, ಅಲ್ಲಿ ತನಕನೂ ಇದಾಗ್ತದೆ. ಅದು ಎಲ್ಲ ಫಾಲ್ಸ್ಗಿಂತ ನೋಡಿದ್ರೆ ನಾವು ಇದು ಅತ್ಯಂತ ನಯಾಗರ ಫಾಲ್ಸ್ ಏನಿದೆ ಅಂತ ಆ ರೀತಿ ಬರಚುಕ್ಕಿ.
ಏನು ಸೌಂದರ್ಯ ಸರ್ ಕರ್ನಾಟಕ ರಾಜ್ಯದಲ್ಲಿ. ಇಂಥ ಅದ್ಭುತವಾದದ್ದನ್ನು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಫಾರಿನ್ಗೆಲ್ಲ ಹೋಗ್ತಾರೆ ಜನ ಅಲ್ಲ ಫಾರಿನ್ಗೆ ಹೋಗ್ಲಿ ಅದು ನೋಡೋವಂಥದ್ದು, ಫಸ್ಟ್ ಇಲ್ಲಿ ನೋಡಲಿ, ಅಲ್ವಾ. ನೋಡಿ ಇದನ್ನ ನೋಡಿ ಅನುಭವಿಸಿ ಆದಮೇಲೆ ಫಾರಿನ್ ಹೋಗೋದು ತಪ್ಪು ಅಂತಲ್ಲ. ನೋಡಿ ಎಷ್ಟು ಬಂಡೆ ಬಣ್ಣ ಏನು ಇದು ನೋಡಿ, ನೀರು ಅನ್ನುವಂಥ ನಾವು ಹಾಲೇ ಅನ್ಬೇಕು ನಾವು, ಹಾಲೇ ಹರಿತಾ ಇದೆ ಅಂತ ಆ ರೀತಿ. ಈ ಸುತ್ತ ಬೆಟ್ಟ ಗುಡ್ಡ ನೋಡಿ ಸರ್, ಇಲ್ಲಿ ಒಮ್ಮೆ ನೋಡಿದ್ರೆ ಈ ಪ್ರಕೃತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ.